ಓಂ ಶಾಂತಿ. ನಾನು ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇತ್. ನಾನು ಕಿವಿ, ಮೂಗು, ಗಂಟಲು, ತಲೆ ಮತ್ತು ಕುತ್ತಿಗೆ ಹಾಗೂ ಸ್ಕಲ್ ಬೇಸ್ ಸರ್ಜನ್ ಆಗಿದ್ದೇನೆ. ನಾನು ಅಪೋಲೋ BGS ಹಾಸ್ಪಿಟಲ್ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ವಿಚಾರ ನಾನು ಏನು ತಿಳಿಸ್ಕೊಡ್ಲಿಕ್ಕೆ ಇಚ್ಛಿಸ್ತೇನೆ ಅಂತಂದರೆ, ಕಿವಿ ಹೇಗೆ ನಾವು ನೋಡ್ಕೋಬೇಕು, ಕಿವಿಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಇದನ್ನು ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಸೊ ಯೂಶಲಿ ಪೇಷಂಟ್ಸ್ ಬಂದಾಗ ನಾನು ಮೋಸ್ಟ್ ಕಾಮನ್ಲಿ ನಾನು ನೋಡೋದೇನಂತಂದರೆ, ಕಿವಿಲಿ ಕಾಟನ್ ಇಟ್ಕೊಂಡು ಬರ್ತಾರೆ. ಕಿವಿ ಹತ್ರ ಕಾಟನ್ ಇಟ್ಕೊಂಡು ಮುಚ್ಕೊಂಡು ಬರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಕಾಟನ್ ಇಟ್ಕೊಂಡ್ರೆ ಕಿವಿಲಿ ಗಾಳಿ ಹೋಗಲ್ಲ ಅಂತ ಯೂಶಲಿ ಪೇಷಂಟ್ಸ್ ಹೇಳ್ತಾರೆ. ಆದರೆ ಕಿವಿಲಿ 3 ಭಾಗ ಇರುತ್ತೆ: ಹೊರಗಡೆ ಕಿವಿ, ಮಧ್ಯ ಮತ್ತು ಒಳಗಡೆ ಕಿವಿ. ಸೊ ಹೊರಗಡೆ ಕಿವಿಲಿ ತಮಟೆ ಮತ್ತು ಹೊರಗಡೆ ಭಾಗ. ಸೊ ಈ ಜಾಗವನ್ನು ನಾವು ಕಾಟನಿಂದ ಮುಚ್ಚಿದ್ರೆ ಏನಾಗ್ತದೆ, ಒಳಗಡೆ ಹ್ಯುಮಿಡಿಟಿ ರೇಸ್ ಆಗಿ ಏನಾಗ್ತದೆ, ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಗಾಳಿ ಕಿವಿಯಲ್ಲಿ ಹೋಗಬೇಕು ಅಂದರೆ ತಮಟೆ ಇರೋದ್ರಿಂದ ಕಿವಿಯನ್ನು ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಗಾಳಿ ಕಿವಿಲಿ ಹೋಗಲಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಗಾಳಿ ಹೋಗಲಿಲ್ದಂಗೆ ಒಳಗಡೆ ಹ್ಯುಮಿಡಿಟಿ ಇನ್ಕ್ರೀಸ್ ಮಾಡಿ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇನ್ಫೆಕ್ಷನ್ಗೆ ಚಾನ್ಸಸ್ಸನ್ನು ಕೊಡ್ತೀರಾ. ಸೊ ಗಾಳಿ ಹೋಗೋಕ್ಕಿರೋ ಆರ್ಗನ್ನು ಮೂಗು, ಸೊ ಕಿವಿ ಅಲ್ಲ. ಸೊ ಈ ಮಿತ್ತನ್ನ ನೀವು ಬಿಡಬೇಕು. ಕಾಟನ್ ಇರೋದನ್ನು ಕಾಟನನ್ನು ಇಟ್ಕೋಬಾರ್ದು. ಸೊ ಎರಡನೇ ವಿಚಾರ ಏನಂದರೆ, ಕಿವಿ ಒಳಗಡೆ ಇಯರ್ಬಡ್ಸ್ನ ಯೂಸ್ ಮಾಡಬಾರ್ದು. ಇಯರ್ಬಡ್ಸ್ ಹಾಕೋದು, ಕಡ್ಡಿ ಹಾಕೋದು, ಪಿನ್ ಹಾಕೋದು, ಆಮೇಲೆ ಏನು ಸಿಗುತ್ತೆ ಕೀ ಚೈನ್ ಹಾಕೋದು. ತುಂಬ ಜನ ಕೀ ಚೈನು ಹಾಕ್ಕೊಂಡು ರಬ್ ಮಾಡ್ಕೋತಾರೆ. ಸೊ ಕಿವಿನ ಭಾಳ ಲೈಕ್ ಕಣ್ಣು ಹೇಗೆ ಪ್ರೊಟೆಕ್ಷನ್ ಮಾಡ್ತೀವಿ ನಾವು, ಹಾಗೆ ಕಿವಿನ ನಾವು ಪ್ರೊಟೆಕ್ಟ್ ಮಾಡಬೇಕು. ಅದು ಒನ್ ಆಫ್ ದ ಸೆನ್ಸರಿ ಆರ್ಗನ್ಸ್, ಹಿಯರಿಂಗ್ ಆರ್ಗನ್. ಬಿಕಾಸ್ ನೀವು ಒಳಗಡೆ ಬಡ್ಸು, ಇಯರ್ ಪಿನ್ಸು, ಕಡ್ಡಿ ಏನು ಹಾಕಿದ್ರು ನಿಮ್ಗೆ ಎಷ್ಟು ಡೆಪ್ತ್ ಹಾಕಬೇಕಂತ ಗೊತ್ತಾಗಲ್ಲ. ಸೊ ತಮಟೆ ರಪ್ಚರ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದರೊಳಗಿರೋ ಚರ್ಮ ಗಾಯ ಆಗೋ ಚಾನ್ಸಸ್ ಇರ್ತದೆ. ಸೊ ರಕ್ತಸ್ರಾವ ಆಗೋ ಚಾನ್ಸಸ್ ಇರ್ತದೆ ಆ ಥರ ಮಾಡಿದಾಗ. ಮತ್ತು ಗಾಯ ಆಗಿ ಸೆಕೆಂಡ್ರಿ ನೀರು ಹೋಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಈ ಬಡ್ಸಿಂದ ಏನಾಗ್ತದೆ, ನ್ಯಾಚುರಲ್ ಪಾತ್ವೇ ವ್ಯಾಕ್ಸ್ ಪ್ರೊಡಕ್ಷನ್ ಏನಾಗ್ತದೆ, ತಮಟೆ ಹತ್ರ ಪ್ರೊಡ್ಯೂಸ್ ಆಗ್ತದೆ. 7ನೇ ದಿವಸಕ್ಕೆ ಏನಾಗ್ತದೆ, ಹೊರಗಡೆ ಬಂದು ಒಂದು ರಿಂಗ್ ಥರ ಫಾರ್ಮ್ ಆಗಿ ತಾನೇ ಹೊರಗೆ ಬೀಳ್ತದೆ. ಸೊ ಅದು ಕ್ಲೀನಿಂಗ್ ಪ್ರೋಸೆಸ್, ಒಳಗಡೆಯಿಂದ ಹೊರಗಡೆ ಕ್ಲೀನ್ ಮಾಡ್ಕೊಂಡು ಬರ್ತದೆ. ನೀವು ಯಾವಾಗ ಇಯರ್ಬಡ್ಸ್, ಕೀ ಚೈನು, ಕೀ ಬಂಚು ಈ ಥರ ಏನಾದ್ರು ಯೂಸ್ ಮಾಡಿದ್ರಿ ಅಂತಂದರೆ ಈ ಪಾತ್ವೆ ಹಿಂಡರ್ ಆಗ್ತದೆ. ಅವಾಗ ಏನಾಗ್ತದೆ, ವ್ಯಾಕ್ಸು ಒಳಗಡೆ ಕೂಡ್ಕೊಳ್ಳೋಕ್ಕೆ ಶುರು ಆಗ್ತದೆ. ತಮಟೆಯಿಂದ ಹೊರಗಡೆ ತನಕ ಪೂರ ಜಮಾ ಆಗೋಕ್ಕೆ ಶುರು ಆಗ್ತದೆ. ಒಬ್ಬೊಬ್ಬರಿಗೆ ಇಷ್ಟು ದಪ್ಪ ವ್ಯಾಕ್ಸನ್ನು ನಾವು ತೆಗಿತೀವಿ. ಈ ವ್ಯಾಕ್ಸು ಅದೇ ಥರ ಒಳಗಡೆ ನೀವು ಹಾಗೆ ಕ್ಲೀನ್ ಮಾಡ್ತಾ ಅದೇ ತುಂಬ್ಕೊತ ಬಂದಂಗೂ ಒಳಗಡೆ ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಪ್ರೆಷರ್ ಬಿಲ್ಡಪ್ ಆದಾಗ ಈ ಕಿವಿಯಲ್ಲಿ ತಮಟೆ ಮೇಲ್ಗಡೆ ಇರೋ ಮೂಳೆ, ಹಿಂದ್ಗಡೆ ಇರೋ ಮೂಳೆ, ಕೆಳಗಡೆ ಇರೋ ಮೂಳೆ ಇದೆಲ್ಲ ಏನಾಗ್ತದೆ, ಸವಿತಾ ಹೋಗ್ತದೆ. ಸೊ ಮೇಲ್ಗಡೆ, ಹಿಂದ್ಗಡೆ, ಮುಂದ್ಗಡೆ ಎಲ್ಲ ಓಕೆ. ಮೇಲ್ಗಡೆ ಮೂಳೆ ಏನಾದ್ರು ಸವಿತಾ ಹೋದರೆ ಮೇಲ್ಗಡೆ ಮೆದುಳು ಇರ್ತದೆ. ಸೊ ಮೆದುಳು ಹತ್ರ ಹೋಗೋ ಚಾನ್ಸಸ್ ಇರ್ತದೆ ವ್ಯಾಕ್ಸ್. ಸೊ ಅದರ ಸುತ್ತಲ ಲೇಯರಲ್ಲಿ ಎಂಜೈಮ್ಸ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತದೆ, ಆ ಬೋನನ್ನು ತಿನ್ನೋಕ್ಕೆ ಶುರು ಆಗ್ತದೆ. ಸೊ ವ್ಯಾಕ್ಸ್ ಆಲ್ಸೋ ಈಸ್ ವೆರಿ ಡೇಂಜರಸ್. ಆದ್ದರಿಂದ ನೀವು ಈ ಥರ ಪಿನ್ ಹಾಕೋದು, ಈ ಥರ ಹಾಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ಈ ಟ್ರ್ಯಾಕ್ನ ಡ್ಯಾಮೇಜ್ ಮಾಡಬಾರ್ದು. ಈ ಟ್ರ್ಯಾಕ್ ನ್ಯಾಚುರಲ್ ಆಗಿ 7 ಡೇಸಿಗೆ ತಾನೇ ಇಯರ್ ಏನಾಗ್ತದೆ, ಕ್ಲೀನ್ ಆಗ್ತಾ ಹೋಗ್ತದೆ. ವ್ಯಾಕ್ಸ್ ಇನ್ನೊಂದಕ್ಕೆ ಇಂಪಾರ್ಟೆಂಟ್ ಏನಂದರೆ, ಯಾವ್ದಾರೋ ಹುಳ ಏನಾರು ಹೋಯ್ತು ಅಂದರೆ ಅದನ್ನು ಟ್ರ್ಯಾಪ್ ಮಾಡೋ ಶಕ್ತಿ ಈ ವ್ಯಾಕ್ಸಿಗಿದೆ. ಆ ತಮಟೆ ತನಕ ಹೋಗೋದನ್ನು ತಡೆಯುತ್ತೆ ಇದು. ಸೊ ಆದ್ದರಿಂದ ಈ ವ್ಯಾಕ್ಸ್ ಪ್ರೊಡಕ್ಷನ್ನ ಹಿಂಡರ್ ಮಾಡಬಾರ್ದು. ಕಿವಿಲಿ ಏನು ಹಾಕ್ಕೋಬಾರ್ದು, ಇಯರ್ಬಡ್ಸು, ಇಯರ್ ಪಿನ್ನು ಆರ್ ಕಟ್ಟಿಗೆ ಪಿನ್ನು ಮತ್ತು ಕೀ ಬಂಚ್ ಆ ಥರ ಏನೂ ಹಾಕೋಬಾರ್ದು. ಸೊ 3ನೇದು ಏನು ಅಂತಂತಂದರೆ, ಇಯರ್ಬಡ್ಸ್ನ ಯೂಸ್ ಮಾಡೋದು. ಲೈಕ್ ಕಂಟಿನ್ಯೂಸ್ ಮ್ಯೂಸಿಕ್ ಎಕ್ಸ್ಪೋಜರ್ ಏನಾಗ್ತದೆ. ಸೊ ಇಯರ್ಬಡ್ಸ್ ಕಂಟಿನ್ಯೂಸ್, ಒಬ್ಬೊಬ್ಬರು ವರ್ಕ್ ಫ್ರಮ್ ಹೋಮ್ ಇರ್ತಾರೆ. ಸೊ ಒಂದಿಷ್ಟು ಜನ ಕಂಟಿನ್ಯೂಸ್ ಇಯರ್ಫೋನಲ್ಲಿ ಮ್ಯೂಸಿಕ್ ಕೇಳ್ಕೊಂಡು ಎಕ್ಸಸೈಸ್ ಮಾಡ್ತಾರೆ. ಸೊ ಇವನ್ನ ಏನು ಮಾಡಬೇಕು, ಆದಷ್ಟು ಅವಾಯ್ಡ್ ಮಾಡಬೇಕು. ಜಾಸ್ತಿ ಅಂದರೆ 60 ಡೆಸಿಬಲ್ಸ್ 15 ಮಿನಿಟ್ಸ್ ತನಕ ಕೇಳ್ಬೋದು. ಮತ್ತು ಬ್ರೇಕ್ ತೊಗೊಂಡು ಮತ್ತೆ 15 ಮಿನಿಟ್ಸ್ ತನಕ ಕೇಳೋದು. ಮೋರ್ ದ್ಯಾನ್ 90 ಡೆಸಿಬಲ್ಸ್ 5 ಮಿನಿಟ್ಸ್ ಎಕ್ಸ್ಪೋಜರ್ ಆದ್ರೂ ಏನಾಗ್ತದೆ, ಒಳಗಡೆ ನರ, ನಾ ಹೇಳಿದ್ನಲ್ಲ, ಹೊರಗಡೆ ಕಿವಿ, ಮಧ್ಯ ಕಿವಿ, ಒಳಗಡೆ ಕಿವಿ. ಸೊ ಒಳಗಡೆ ಕಿವಿಯಲ್ಲಿರೋ ನರ ಏನಾಗ್ತದೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಹೈ ನಾಯ್ಸ್ ಎಕ್ಸ್ಪೋಜರ್, ಲೈಕ್ ಏರೋ ಡ್ರಮ್ ಹತ್ರ ಇರೋ ಮನೆ ಮಾಡ್ಕೊಂಡಿರೋರು,
ಮತ್ತು ಹಬ್ಬ ಫೆಸ್ಟಿವಲ್ ಮಾಡ್ಬೇಕಾದ್ರೆ ಈಗ ಗಣಪತಿ ಹಬ್ಬ ಮೀನ್ಸ್ ಫೆಸ್ಟಿವಲ್ ಟೈಮಲ್ಲಿ ಪಟಾಕಿ ಕ್ರ್ಯಾಕರ್ಸ್ ಮಾಡ್ತಿರಲ್ಲ, ಸೊ ಅವಾಗೂ ಜೋರು ನಾಯ್ಸ್ ಪ್ರೊಡ್ಯೂಸ್ ಆಗೋ ಕ್ರ್ಯಾಕರ್ಸ್ನ ಅವಾಯ್ಡ್ ಮಾಡಿ. ಬಿಕಾಸ್ ಒಳಗಡೆ ಇನ್ನರ್ ಇಯರ್ ಒಂದ್ಸತಿ ಡ್ಯಾಮೇಜ್ ಆದರೆ ಈ ನರ ವಾಪಸ್ ಬರೋ ಚಾನ್ಸಸ್ ಭಾಳ ಕಡಿಮೆ. ಸೊ ಅದರಿಂದ ಲೌಡ್ ನಾಯ್ಸ್ ಎಕ್ಸ್ಪೋಜರು, ಲೈಕ್ ಮ್ಯೂಸಿಕ್ ಕನ್ಸರ್ಟ್ಸ್ಗೆ ಹೋಗ್ತೀರಾ, ಇಲ್ಲ ಫ್ಯಾಕ್ಟ್ರಿ ವರ್ಕರ್ಸ್ ಹೂ ವಿಲ್ ಬಿ ಎಕ್ಸ್ಪೋಸ್ ಟು ಕಂಟಿನ್ಯೂಸ್ ನಾಯ್ಸ್ ಎಕ್ಸ್ಪೋಜರ್ ಬೈ ಮೆಷಿನ್ಸಿಂದ ಆಗೋ ಸೌಂಡಿಂದನೂ ಈಗ ಏನಾಗ್ತದೆ, ಕಂಟಿನ್ಯೂಸ್ ನಾಯ್ಸ್ ಎಕ್ಸ್ಪೋಜರ್ ಆಗ್ತದೆ. ಸೊ ಇದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಅಂತಂದರೆ ಆದಷ್ಟು 60 ಡೆಸಿಬಲ್ಸ್ನೇ ಇದು ಮಾಡ್ಬೋದು ನಾಯ್ಸ್ ಎಕ್ಸ್ಪೋಜರು. ಮೋರ್ ದ್ಯಾನ್ 60 ಡೆಸಿಬಲ್ಸ್ ಇತ್ತು ಅಂತಂದರೆ ಇಫ್ ಯು ಆರ್ ಎಕ್ಸ್ಪೋಸ್ ಟು, ದೆನ್ ಅವಾಗ ನೀವು ಎವ್ರಿ 3 months ಆರ್ 6 months ಹಿಯರಿಂಗ್ ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕು. ನರ ಏನಾದ್ರು ಡ್ಯಾಮೇಜ್ ಆಗ್ತಿದೆನಾ ಈ ನಾಯ್ಸ್ ಎಕ್ಸ್ಪೋಜರ್ಗೆ ಅಂತ ಚೆಕ್ ಮಾಡಿಸ್ತಾ ಇರಬೇಕು, ಆಡಿಯೋಗ್ರಾಮ್ ಮಾಡಿಸ್ತಾ ಇರಬೇಕು. ಇಲ್ಲ ಅಂದರೆ ಇಫ್ ಯು ಆರ್ ವೆರಿ ಶ್ಯೂರ್ ಮೋರ್ ದ್ಯಾನ್ 60 ಡೆಸಿಬಲ್ಸ್ ಇತ್ತು ಅಂದರೆ ಇಯರ್ ಪ್ಲಗ್ಸ್, ನಿಮ್ಮದು ಇಯರ್ ಕೆನಾಲ್ ಸೈಜಿಗೆ ನಾವು ಏನು ಮಾಡ್ಕೋಬೇಕು, ಇಯರ್ ಪ್ಲಗ್ಸ್ನ ಮಾಡ್ಕೋಬೇಕು. ಒಂದ್ಸತಿ ಆ ಇಯರ್ ಪ್ಲಗ್ಸ್ ನಿಮ್ಮದು ಕೆನಾಲ್ ಸೈಜಿಗೆ ಮಾಡಿಸ್ಕೊಂಡ್ರೆ ನೀವು ಈಗ ಫ್ಯಾಕ್ಟ್ರಿ ವರ್ಕರ್ಸ್ ವರ್ಕ್ ಮಾಡೋ ಟೈಮಿಗೆ ಅದನ್ನು ಹಾಕೋಬೋದು. ಇಲ್ಲ ನೀವು ಮ್ಯೂಸಿಕ್ ಕನ್ಸರ್ಟ್ಸಿಗೆ ಹೋಗ್ತಿದ್ದೀರಾ ಅಂದರೆ ಅವಾಗ ಹಾಕ್ಕೊಂಡು ಈ ಮ್ಯೂಸಿಕ್ ಕನ್ಸರ್ಟ್ಸ್ನ ಅಟೆಂಡ್ ಮಾಡ್ಬೋದು, ಫೈರ್ ಕ್ರ್ಯಾಕರ್ಸ್ನೂ ಇದು ಮಾಡ್ಬೋದು. ಬಟ್ ಅವಾಯ್ಡ್ ಎಕ್ಸ್ಪೋಸಿಂಗ್ ಟು ಲೌಡ್ ನಾಯ್ಸ್ ಆ್ಯಂಡ್ ಇಯರ್ಫೋನ್ಸ್ ಆಲ್ಸೋ. ಅದನ್ನು ಅಷ್ಟೇ ಕಂಟಿನ್ಯೂಸ್ ಆಗಿ ಹಾಕೋಬೇಡಿ. 15 minutes ಆದಮೇಲೆ ಮತ್ತೆ ಬ್ರೇಕ್ ಕೊಟ್ಟು ಮತ್ತೆ ಹಾಕ್ಕೊಳ್ಳಿ. ಸೊ ಇದರಿಂದ ನರ ಡ್ಯಾಮೇಜ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಸೊ 4ನೇ ವಿಚಾರ ಏನಂತಂತಂದರೆ ಮಧ್ಯ ಕಿವಿ. ಸೊ ಎಲ್ಲ ಭಾಗದ್ದು ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಮಧ್ಯ ಕಿವಿಲಿ ಏನಾಗ್ತದೆ, ತಮಟೆ ಆದಮೇಲೆ ಕಿವಿಯ ಹಿಯರಿಂಗ್ ಬೋನ್ಸ್ ಇರುತ್ತೆ. ಆ ಬೋನ್ಸ್ ಏನಾಗ್ತದೆ, ನಮ್ಮ ಸೌಂಡ್ನ ಅಂದರೆ ನಾವು ಕೇಳಿಸ್ಕೊಳ್ಳೋ ಸೌಂಡ್ನ ಒಳಗಡೆ ನರಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ ಮಧ್ಯ ಕಿವಿ ಇನ್ನೊಂದು ವಿಶೇಷತೆ ಏನಂದರೆ ಇದು ಮೂಗಿಗೆ ಕನೆಕ್ಟ್ ಆಗಿರುತ್ತೆ ಒಂದು ಟ್ಯೂಬಿಂದ, ಇಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಈ ಟ್ಯೂಬಿಂದ ಮೂಗ್ ಹಿಂದ್ಗಡೆ ಕನೆಕ್ಟ್ ಆಗಿರೋದ್ರಿಂದ ಸೊ ಹೊರಗಡೆಯಲ್ಲಿರೋ ಎನ್ವಿರಾನ್ಮೆಂಟಲ್ಲಿರೋ ಪ್ರೆಷರು ಮತ್ತು ಟೆಂಪ್ರೇಚರು ಎಲ್ಲ ಏನಾಗ್ತದೆ ಮಧ್ಯ ಕಿವಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಅಂದರೆ ಈಗ ಸಣ್ಣ ಮಕ್ಕಳಲ್ಲಿ ನೆಗಡಿ ಆಗಿರುತ್ತೆ, ಕಿವಿ ನೋವು ಬಂದಿರುತ್ತೆ. ಸೊ ಗಂಟ್ಲು ನೋವು ಆಗಿರುತ್ತೆ, ಕಿವಿ ನೋವು ಬಂದಿರುತ್ತೆ ಸಣ್ಣ ಮಕ್ಕಳಲ್ಲಿ. ಸೊ ಯಾಕಾಗುತ್ತೆ ಅಂದರೆ ಈ ಟ್ಯೂಬಿಂದ. ಸೊ ಯಾವಾಗ ನೆಗಡಿ ಮತ್ತು ಗಂಟ್ಲು ನೋವು ಮತ್ತು ಸೈನುಸೈಟಿಸ್ಸು ಏನೋ ಮೂಗು ಹಿಂದ್ಗಡೆ ಏನಾದ್ರು ಗಡ್ಡೆ ಈ ಥರ ಏನಿದ್ರೂ ಈ ಟ್ಯೂಬ್ ಏನಾಗ್ತದೆ, ಬ್ಲಾಕ್ ಆಗ್ತದೆ. ಆವಾಗ ನೆಗೆಟಿವ್ ಪ್ರೆಷರಿಂದ ನಮ್ಮ ತಮಟೆ ಒಳಗೆ ಫುಲ್ ಆಗ್ತದೆ. ಆವಾಗ ನಮಗೆ ಕಿವಿ ನೋವು ಬರೋಕ್ಕೆ ಶುರು ಆಗ್ತದೆ. ಮತ್ತು ಈ ಮಧ್ಯ ಕಿವಿಲಿ ಒಂದಿಷ್ಟು ಫ್ಲೂಯಿಡ್ಸ್ ಎಲ್ಲ ಸೆಕ್ರೇಷನ್ ಆಗುತ್ತೆ. ಈ ಟ್ಯೂಬ್ ಬ್ಲಾಕ್ ಆದಾಗ ಆ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿ ನಿಮಗೆ ಕಿವಿ ನೋವು ಬರ್ತದೆ, ಕಿವಿ ಕೇಳಿಸೋದು ಕಡಿಮೆ ಆಗ್ತದೆ. ಆಮೇಲೆ ಅದು ಇನ್ಫೆಕ್ಷನ್ ಆಗಿ ತಮಟೆ ತೂತಾಗೋ ಚಾನ್ಸಸ್ ಇರ್ತದೆ. ಕಿವಿ ಸೋರಕ್ಕೆ ಶುರು ಆಗುತ್ತೆ. ಒಂದು 2-3 ದಿವಸಕ್ಕೆ ಕಿವಿ ಸೋರಕ್ಕೆ ಶುರು ಆಗುತ್ತೆ. ಬಿಕಾಸ್ ಈ ಟ್ಯೂಬಿಂದ ಮಧ್ಯ ಕಿವಿ ಕನೆಕ್ಷನ್ ಇರ್ತದೆ. ಆದ್ದರಿಂದ ಮಧ್ಯ ಕಿವಿ ಕ್ಲೀನಾಗಿ ಇಟ್ಕೋಬೇಕಂದ್ರೆ ಮೂಗು ಮತ್ತು ಗಂಟ್ಲನ್ನು ಕ್ಲೀನಾಗಿ ಇಟ್ಕೋಬೇಕು. ಸೊ ಒಂದೊಂದು ಸತಿ ಲೌಡ್ ಈಗ ಯಾರು ಹೊಡಿತಾರೆ, ಒಬ್ಬೊಬ್ಬರು ಒಂದಿಷ್ಟು ಜನ ಕಿವಿಗೆ ಹೊಡೆಯೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಬಿಕಾಸ್ ತಮಟೆ ರಪ್ಚರ್ ಆಗಿ ಸಣ್ಣ ಬೋನ್ಸ್ ಮಧ್ಯ ಕಿವಿಲಿರೋ ಬೋನ್ಸ್ ಏನಾಗ್ತದೆ, ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರ್ತದೆ. ಆದ್ದರಿಂದ ಕಿವಿಗೆ ಹೊಡೆಯೋದನ್ನು ಅವಾಯ್ಡ್ ಮಾಡಬೇಕು. ಆ ಫೋರ್ಸಿಗೆ ತಮಟೆ ರಪ್ಚರ್ ಆಗಿ ಕಿವಿಲಿ ರಕ್ತ ಬರೋ ಚಾನ್ಸಸ್ ಇರ್ತದೆ. ಒಬ್ಬರು ಕಿವಿ ಕೇಳಿಸೋದೆ ಸ್ಟಾಪ್ ಆಗಿಬಿಡ್ತದೆ. ಸೊ ಮಧ್ಯ ಕಿವಿ ವಿಚಾರ ಆದಮೇಲೆ ಇನ್ನು ಒಳಗಡೆ ಕಿವಿ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು. ಒಳಗಡೆ ಕಿವಿ ಯಾರಿಗೂ ಕಾಣಲ್ಲ, ಈವನ್ ಡಾಕ್ಟರ್ಸ್ಗೂ. ನಮಗೆ ಏನಾಗ್ತದೆ, ಓನ್ಲಿ ತಮಟೆ ತನಕ ನೋಡ್ತೀವಿ. ಒಳಗಡೆ ಕಿವಿ ವರ್ಕ್ ಆಗ್ತಿದೆ ಇಲ್ಲ ಅಂತ ನೋಡಲಿಕ್ಕೆ ನಾವು ಆಡಿಯೋಗ್ರಾಮ್ ಮಾಡಿಸ್ತೀವಿ, ಇಲ್ಲ MRI CT ಸ್ಕ್ಯಾನ್ ಮಾಡಿಸ್ತೀವಿ. ಈ ಒಳಗಡೆ ಕಿವಿ ಎಲ್ಲಿರುತ್ತೆ ಅಂದರೆ ಮೆದುಳು ಹತ್ರ ಇರ್ತದೆ. ಸೊ ಒಳಗಡೆ ಕಿವಿದು 2 ಫಂಕ್ಷನ್ ಬರ್ತದೆ, ಒಂದು ಹಿಯರಿಂಗು, ಇನ್ನೊಂದು ಬ್ಯಾಲೆನ್ಸ್. ಸೊ ಹಿಯರಿಂಗ್ ಮತ್ತು ಬ್ಯಾಲೆನ್ಸ್ ಆರ್ಗನ್ ಅಂತ ಹೇಳ್ತೀವಿ ಒಳಗಡೆ ಕಿವಿ. ಸೊ ಒಳಗಡೆ ಕಿವಿಲಿ ನರ ಏನಿರ್ತದೆ, ಕಿವಿಗೆ ನರ ಸೊ ಅದಕ್ಕೆ ನಮ್ಮ ಬಾಡಿಯಲ್ಲಿ ಅದರ್ ಕಾಯಿಲೆ ಅಂದರೆ ಲೈಕ್ BP, ಶುಗರು ಮತ್ತು ಏನಾದ್ರು ಕ್ಯಾನ್ಸರ್ಗೆ ಏನಾದ್ರು ಮೆಡಿಸಿನ್ಸ್ ತೊಗೋತಾ ಇದ್ದರೆ, ಇಲ್ಲ ಅಂತಂದರೆ ಲೈಕ್ ಡೈಯೂರೆಟಿಕ್ಸ್, ಕಿಡ್ನಿ ಪ್ರಾಬ್ಲಮ್ ಇರೋ ಡೈಯೂರೆಟಿಕ್ಸ್ ತೊಗೋತಾ ಇರ್ತಾರೆ. ಮತ್ತು ಬ್ಲಡ್ಡಲ್ಲಿ ಏನಾದರೂ ಟಾಕ್ಸಿನ್ಸ್ ಲೆವೆಲ್ಸ್ ಲೈಕ್ ಪ್ರೋಟೀನ್, ಅಮೋನಿಯಾ ಲೆವೆಲ್ಸ್ ಏನಾದ್ರು ಜಾಸ್ತಿ ಆಯಿತು ಅಂತಂದರೆ, ಸೊ ಇದೆಲ್ಲ ನರಕ್ಕೆ ಎಫೆಕ್ಟ್ ಆಗುತ್ತೆ. BP ಜಾಸ್ತಿ ಆದರೆ ತಲೆ ಸುತ್ತೋ ಚಾನ್ಸಸ್ ಇರುತ್ತೆ, ಕಿವಿ ಕೇಳಿಸೋ ಚಾನ್ಸಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಶುಗರಿಂದ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ. ಈ ಶುಗರಿಂದ ಹೊರಗಡೆ ಕಿವಿ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ. ಈ ಹೊರಗಡೆ ಕಿವಿ ಇನ್ಫೆಕ್ಷನ್ನು ಶುಗರ್ ಇರೋರ್ಗೆ ಆದರೆ ಇಟ್ ಈಸ್ ವೆರಿ ಡೇಂಜರಸ್. ಸೊ ಕಿವಿ ಇನ್ಫೆಕ್ಷನ್ನು ಶುಗರ್ ಇರೋರ್ಗಾದರೆ ಇದೊಂದು
ವೆರಿ ಡೇಂಜರಸ್ ಕಂಡೀಷನ್, ಸ್ಕಲ್ ಬೇಸ್ ಆಸ್ಟಿಯೋಮೈಲಿಟಿಸ್ ಅನ್ನೋ ಕಂಡೀಷನ್ ಆಗೋ ಚಾನ್ಸಸ್ ಇರ್ತದೆ. ನೀವು ಇಮಿಡಿಯೇಟ್ಲಿ ಬಂದು ಕಿವಿನ ಪರೀಕ್ಷೆ ಮಾಡಿಸ್ಬೇಕು. ಅದನ್ನು ಬ್ಯಾಕ್ಟೀರಿಯಾ ಟೆಸ್ಟಿಂಗ್ ಕಳಿಸ್ಬೇಕಾಗ್ತದೆ. ಯಾವ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅದನ್ನು ನೋಡಿಕೊಂಡು ನಿಮ್ಮ ಶುಗರ್ ಕಂಟ್ರೋಲ್ ಮಾಡಿಕೊಂಡು ಅದ್ರ ತಕ್ಕಂಗೆ ಒಂದು ಸತಿ ಫಂಗಲ್ ಇನ್ಫೆಕ್ಷನ್ ಇರ್ತದೆ, ಒಂದು ಸತಿ ಟ್ಯೂಬರ್ಕ್ಯುಲರ್ ಇನ್ಫೆಕ್ಷನ್ ಇರ್ತದೆ, ಒಂದು ಸತಿ ಆಟೋಇಮ್ಯೂನ್ ಡಿಸೀಸ್ ಇರ್ತದೆ, ಈಗ ಹೊರಗಡೆ ಕಿವಿ ಇನ್ಫೆಕ್ಷನ್ ಎಸ್ಪೆಷಲಿ ಶುಗರ್ ಇರೋರಿಗೆ. ಸೊ ಅದಾದಾಗ ನೀವು ಇಮಿಡಿಯೇಟಾಗಿ ಬಂದು ತೋರಿಸ್ಬೇಕು. ಇಲ್ಲ ಅಂತಂದರೆ ಇದು ಸ್ಪ್ರೆಡ್ ಆಗಿ ಮುಖದ್ದು ನರ ಇರ್ತದೆ ಕಿವಿಲಿ, ಅದು ಸೊಟ್ಟ ಆಗೋ ಚಾನ್ಸಸ್ ಇರ್ತದೆ. ಊಟದ ನರ, ಉಸಿರಾಟದ ನರ ಅದೆಲ್ಲ ಇರ್ತದೆ, ಅವು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಆದಷ್ಟು ಫಸ್ಟ್ಗೆ ಇನ್ಫೆಕ್ಷನ್ ಆದಾಗ ಬಂದು ತೋರಿಸಿ ಕ್ಲೀನ್ ಮಾಡಿಸ್ಕೊಂಡು ಇಯರ್ ಡ್ರಾಪ್ಸ್, ಆಯಿಂಟ್ಮೆಂಟು ಮತ್ತು ಎಲ್ಲ ಏನೇನು ರಿಲೇಟೆಡ್ ಇಂಜೆಕ್ಷನ್ಸ್ ಅದೆಲ್ಲ ತೊಗೊಂಡ್ರೆ, ಎಸ್ಪೆಷಲಿ ಶುಗರ್ ಇರೋರು ಯು ಶುಡ್ ಬಿ ವೆರಿ ಕೇರ್ಫುಲ್. ಬಡ್ಸ್ ಗಿಡ್ಸ್ ಏನೂ ಯೂಸ್ ಮಾಡಬಾರ್ದು ನೀವು. ಆಮೇಲೆ ಶುಗರಿಂದನೂ ಒಳಗಡೆ ನರ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಆಮೇಲೆ ಕೀಮೊಥೆರಪಿ ತೊಗೊಳ್ಳೋರು, ಅಂದರೆ ಕ್ಯಾನ್ಸರಿಗೆ ಮದ್ದು ಕೀಮೊಥೆರಪಿ. ಸೊ ಆ ಕೀಮೊಥೆರಪಿ ಇಂಜೆಕ್ಷನ್ ತೊಗೊಳ್ಳೋರ್ಗು ಈ ನರದ್ದು ನಾವೇನು ಮಾಡ್ತೀವಿ, ಎವ್ರಿ ಟೈಮ್ ಕೀಮೊಥೆರಪಿ ಕೊಟ್ಟಾಗ ಹಿಯರಿಂಗ್ ಟೆಸ್ಟ್ ಮಾಡಿಸ್ತೀವಿ. ಸೊ ದಟ್ ಏನಾದ್ರು ಆ ಕೀಮೊಥೆರಪಿ ಇದು ನರ್ವ್ ಡ್ಯಾಮೇಜ್ ಮಾಡ್ತಾ ಇದ್ದೀನಿ ಅದ್ರ ತಕ್ಕಂಗೆ ಡೋಸೇಜನ್ನು ಅವರು ಸರಿ ಮಾಡ್ತಾರೆ. ಮತ್ತು ಇನ್ನೊಂದು ವಿಚಾರ ಅಂತಂದರೆ ಟಾಕ್ಸಿಕ್ ಡ್ರಗ್ಸ್, ಒಂದೊಂದು ಸತಿ ಆ್ಯಂಟಿಬಯೋಟಿಕ್ಸೂ ಕಿವಿದು ನರನ ಡ್ಯಾಮೇಜ್ ಮಾಡ್ತಾರೆ. ಅದನ್ನು ಏನು ಮಾಡ್ತಾರೆ, ಗೇಜ್ ಮಾಡಿಕೊಂಡು ನಾವು ಇದು ಮಾಡ್ತೀವಿ. ಸೊ ಈ ಥರ ನೀವು ಹೊರಗಡೆ ಕಿವಿ, ಮಧ್ಯ ಕಿವಿ ಮತ್ತು ಒಳಗಡೆ ಕಿವಿನ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಒಂದೊಂದು ಸತಿ ಕಿವಿ ನರದಲ್ಲಿ ಗಡ್ಡೆ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಮಧ್ಯ ಕಿವಿಲಿ ಗಡ್ಡೆ ಆಗೋ ಚಾನ್ಸಸ್ ಇರುತ್ತೆ, ರಕ್ತನಾಳದ ಗಡ್ಡೆಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಒಳಗಡೆ ಕಿವಿಲಿ ಗಡ್ಡೆ, ನರದ ಮೇಲೆ ಗಡ್ಡೆ ಆದರೆ ಏನು ಸಿಂಪ್ಟಮ್ಸ್ ಇರುತ್ತೆ ಅಂತಂದರೆ, ಒಂದು ಕಿವಿಲಿ ಗುಯ್ ಅನ್ನೋ ಚಾನ್ಸಸ್ ಇರುತ್ತೆ, ತಲೆ ಸುತ್ತು ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ಕಿವಿಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ಒಂದೇ ಕಿವಿ, ಒಂದೊಂದು ಸತಿ ಒಂದೊಂದು ಪೇಷಂಟಿಗೆ ಬರೀ ಕಿವಿಲಿ ಒಂದೇ ಕಡೆ ಸೌಂಡ್ ಇರುತ್ತೆ, ಎಸ್ಪೆಷಲಿ ಯಂಗ್ ಪೇಷಂಟ್ಸ್. ಅವರು CT MRI ಮಾಡಿಸ್ಕೊಂಡು ಒನ್ ಸೈಡ್ ಇತ್ತು ಅಂದರೆ ಯು ಶುಡ್ ಬಿ ವೆರಿ ಕೇರ್ಫುಲ್, ಬಂದು ಕಂಪ್ಲೀಟ್ ಅವ್ಯಾಲ್ಯೂಯೇಷನ್ನ ಮಾಡ್ಕೋಬೇಕು. ಈ ಥರ ನೀವು ಹೊರಗಡೆ, ಮಧ್ಯ ಮತ್ತು ಒಳಗಡೆ ಕಿವಿನ ನೀವು ಕೇರ್ಫುಲ್ಲಾಗಿ ಕಾಪಾಡ್ಕೋಬೇಕು. ಇದರಿಂದ ನಮ್ಮದು ಹಿಯರಿಂಗು ಮತ್ತು ಬ್ಯಾಲೆನ್ಸ್ ಆರ್ಗನ್ನು ನಾರ್ಮಲಾಗಿ ಫಂಕ್ಷನ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಇದರ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಇತ್ತು ಅಂದರೆ ನಮ್ಮದು ಹೆಲ್ಪ್ಲೈನ್ಗೆ ಇಲ್ಲಿ ಕೆಳಗಡೆ ಮೆಸೇಜ್ ಮಾಡ್ಬೋದು, ಅಲ್ಲೇ ನಾವು ರಿಪ್ಲೈ ಮಾಡ್ತೀವಿ. ಧನ್ಯವಾದಗಳು. ಓಂ ಶಾಂತಿ.